ದತ್ತ ಮೇಷ್ಟ್ರೆ, ಶ್ರೀಮತಿ ಮಾಲ್ವಿಕಾ, ಅವಿನಾಶ್ ಅವರೇ, ವೆಂಕಟೇಶ್ ಅವರೇ ಹಾಗೂ ಎಲ್ಲ ಸಹೃದಯರೇ, ಎಲ್ರಿಗೂ ನನ್ನ ನಮಸ್ಕಾರ. ಭಾನುವಾರ ಬೆಳಗ್ಗೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಅಲ್ಲದೆ ನಮ್ಮ ವಾರ್ತೆಗಳಲ್ಲಿ ಭಾರೀ ಮಳೆ ಅಂತ ಬೇರೆ ಹೇಳ್ತಾ ಇದ್ರು. ನಾವು ಕಿಟಕಿಯಿಂದ ಹೊರಗೆ ನೋಡೋದಕ್ಕಿಂತ ಪೇಪರ್ ನೋಡೇ ಕೆಲಸ ಮಾಡೋದು ಜಾಸ್ತಿ. ಕಿಟಕಿಯಿಂದ ಹೊರಗೆ ನೋಡಿದ್ರೆ ಮಳೆ ಇರಲ್ಲ, ಆದರೆ ಪೇಪರಲ್ಲಿ ನೋಡಿಬಿಟ್ಟು ಮಳೆ ಬರುತ್ತೆ ಅಂತ ಹೋಗದೇ ಇರೋರು ಸಾಕಷ್ಟು ಜನ ಇರ್ತಾರೆ. ಇವತ್ತು ನಾನು ಬಂದಿರೋ ಉದ್ದೇಶ ಇಷ್ಟೇ, ಯಾವುದೋ ಒಂದು ಸಂಸ್ಥೆಗೆ ಒಬ್ಬರು ನಾಯಕರಾಗೋರು ಹೇಗಿರಬೇಕು ಅಂತ. ಅದರಲ್ಲೂ ಇವತ್ತಿನ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಸ್ಥೆಗೆ ಯಾರು ನಾಯಕರಾಗಬೇಕು ಅಂತ. ನಮ್ಮ ಮೆಚ್ಚಿನ ಗುರುಗಳಾದಂಥ ಗುಂಡಪ್ಪನವರು ಹೇಳೋರು, ನಿನ್ನ ಕಣ್ಣು ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ಅಂತ. ಸಣ್ಣತನ ಸವಿಯಬೇಕಾದ್ರೆ ಮೇಲಕ್ಕೆ ಹೋಗ್ಬೇಕಂತ. ನಿನ್ನ ಕಣ್ಣು ಎಷ್ಟು ನೋಡುತ್ತೋ ಅಷ್ಟೇ ನಿನ್ನ ಜಗತ್ತು. ನಾನು ಇಲ್ಲೇ ಕೂತ್ಕೊಂಡಿದ್ರೆ ಇದೇ ನನ್ನ ಜಗತ್ತಾಗುತ್ತೆ. ಕಣ್ಣಿನಕ್ಕಿಂತ ಹೆಚ್ಚು ವಿಸ್ತಾರ ಇರುವಂಥದ್ದು ಕಿವಿ. ನಾನು ಇಲ್ಲಿ ಕೂತ್ಕೊಂಡ್ರೆ ಬಸ್ ಹೋಗೋ ಸದ್ದು ಕೇಳಿಸುತ್ತೆ, ಬಸ್ ಕಾಣಿಸ್ಲಿಕ್ಕೆಲ್ಲ ಬಸ್ ಕೇಳಿಸುತ್ತೆ, ಆ ಕಡೆ ಮಾತು ಕೇಳಿಸುತ್ತೆ. ಕಣ್ಣಿನಕ್ಕಿಂತ ಕಿವಿ ಸ್ವಲ್ಪ ಹೆಚ್ಚು ವಿಸ್ತಾರವಾಗಿರೋದು. ಅದಕ್ಕಿಂತ ಹೆಚ್ಚಾಗಿರೋದು ಮನಸ್ಸು. ನಿನ್ನ ಕಣ್ಣು ಕಿವಿ ಮನಗಳರಿವಷ್ಟು ನಿನ್ನ ಜಗ. ನೀವು ಮನಸ್ಸನ್ನು ಎಷ್ಟು ತೆರೆಕೊಂಡಿದ್ದೀರೋ ಅಷ್ಟು ದೊಡ್ಡ ವಿಸ್ತಾರವಾದಂಥ ಜಗತ್ತು ನಿಮ್ದಾಗ್ತದೆ. ಮುಂದೆ ಹೇಳ್ತಾರೆ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ. ನಾನು ಎತ್ತರಕ್ಕೆ ಹೋದಾಗ ತಮಗೆಲ್ಲ ಅನುಭವ ಆಗಿದೆ. ನಂದಿ ಬೆಟ್ಟ ಆಗ್ಬೋದು ಅಥವಾ ಹಿಮಾಲಯದ ಯಾವುದೋ ಪರ್ವತ ಆಗ್ಬೋದು, ಮೇಲೆ ಹೋದಾಗೆ ಜಗತ್ತು ವಿಸ್ತಾರ ಆಗ್ತಾ ಹೋಗುತ್ತೆ. ಇದನ್ನು ಯಾಕೆ ಈ ಮಾತನ್ನು ಹೇಳಬೇಕಾಯ್ತು ಅಂದರೆ, ಯಾವುದೋ ಒಂದು ಸಂಸ್ಥೆಯ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡವರು ಯಾವ ಎತ್ತರದಲ್ಲಿ ಜಗತ್ತನ್ನು ನೋಡಿದ್ದಾರೆ ಅನ್ನೋದನ್ನು ಗಮನಿಸ್ಬೇಕಾಗ್ತದೆ. ನಾನು ಇಲ್ಲೇ ಇದ್ದರೆ ನಾನು ಇಷ್ಟರ ಮಟ್ಟಿಗೆ ಮಾತ್ರ ಮಾತಾಡಬಲ್ಲೆ. ನಾನು ಇದು ಪೂರ್ತಿ ಬಿಲ್ಡಿಂಗ್ ಮೇಲ್ಗಡೆ ಹೋದರೆ ಇಡೀ ಮಲ್ಲೇಶ್ವರಂ ಕಾಣಿಸಿತ್ತು. ಹಾಗೆ ಎತ್ತರದಿಂದ ನೋಡಿದವರು ಅಧ್ಯಕ್ಷರಾದಾಗ ಸಂಸ್ಥೆಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದೊಂದು ಖಚಿತವಾದ ನಂಬಿಕೆ. ಈಗಾಗಲೇ ತಾವು ಹಿನ್ನೆಲೆ ನಿಮಗೆ ಹೇಳಬೇಕಾಗಿಲ್ಲ. ಯಾರ ಮೊಮ್ಮಗ ವೆಂಕಟರಾಮಯ್ಯನವ್ರ ಮೊಮ್ಮಗ, ಹಾರನಹಳ್ಳಿ ರಾಮಸ್ವಾಮಿಯವರ ಮಗ ಆಗಿದ್ದವರು. ನನಗೆ ಅವ್ರ ತಂದೆ ತುಂಬ ಪರಿಚಯ. ನಾನು ಎಷ್ಟೋ ಸಲ ಅಶೋಕ್ ಅವ್ರಿಗೆ ಹೇಳಿದ್ದೆ, ನಿಮ್ಮ ತಂದೆ ಪರಿಚಯನೇ ಜಾಸ್ತಿ ಇತ್ತು, ನಮ್ಗೆ ಇತ್ತೀಚೆಗೆ ಪರಿಚಯ ಅವ್ರದ್ದಾಗಿದೆ ಅಂತ. ಆ ಫ್ರೀಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡುವಾಗೆಲ್ಲ ಹೋಗ್ತಿದ್ವಿ ದಿನ. ಯಾಕೆ ಹೇಳ್ತೀನಿ ಅಂದರೆ ಹಿನ್ನೆಲೆ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಮನೆಗೆ ಒಬ್ಬರು ಕೆಲಸದವಳನ್ನು ತಗೋಬೇಕಾದ್ರೆ ಹಿಂದೆ ಏನು ಕೆಲಸ ಮಾಡ್ತಿದ್ದಮ್ಮ ಅಂತ ಕೇಳ್ತೀವಿ. ಒಂದು ಕೆಲಸಕ್ಕೆ ಯಾರು ಅಪಾಯಿಂಟ್ ಮಾಡಬೇಕಾದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಚೆಕ್ ಮಾಡ್ತೀವಿ ಅಲ್ವಾ. ಆ ಬ್ಯಾಕ್ಗ್ರೌಂಡ್ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಆ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿರುತ್ತೆ. ಯಾವ ಪರಿವಾರದಲ್ಲಿ ಯಾವ ಮನೆಯಲ್ಲಿ ನೀವು ಬೆಳೀತೀರೋ ನಿಮಗೆ ಗೊತ್ತಾಗದ ಹಾಗೆ ಆ ಪರಿಸರ ನಿಮ್ಮ ಮೇಲೆ ಪ್ರಭಾವ ಬೀರಿ ವ್ಯಕ್ತಿತ್ವ ನಿರ್ಮಾಣ ಮಾಡಿರುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ಇನ್ನೊಂದು, ಬರೀ ಹಿನ್ನೆಲೆಯಿಂದ ಬಂದದ್ದಲ್ಲ, ಬರೀ DNA ಬಂದದ್ದಲ್ಲ, ಸ್ವಪರಿಶ್ರಮದಿಂದ ಸಂಪಾದನೆ ಮಾಡ್ಕೊಂಡದ್ದು ಇದೆಯಲ್ಲ. ಕಾಯ್ದೆ ಕೆಲಸ ಮಾಡಿಕೊಂಡು ನ್ಯಾಯವಾದಿಯಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದು ಸುಲಭ ಅಲ್ಲ. ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದು ಇಡೀ ರಾಜ್ಯದ ಕಾಯ್ದೆ ವ್ಯವಸ್ಥೆಯನ್ನು ತಿಳ್ಕೊಳ್ಳುವಂಥ ಕಾಯ್ದೆ ಕೆಲಸ. ಅದು ಇಡೀ ರಾಜ್ಯದ್ದು, ಒಂದು ಯಾವುದೋ ಒಂದು ಕಚೇರಿದಲ್ಲ. ಈಗ ಎತ್ತರವನ್ನು ನೋಡಿದಂಥವ್ರು, ಅದು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದವರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿರುವಂಥದ್ದು ಆ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ, ಕಾಯ್ದೆ ಕ್ಷೇತ್ರದಲ್ಲಿ, ಸಾರ್ವಜನಿಕ ವ್ಯವಸ್ಥೆ ಕೆಲಸದಲ್ಲಿ, ರಾಜಕಾರಣದ ಹಿನ್ನೆಲೆ ಮನೆಯಿಂದ ತಂದೆ ತಾಯಿಯಿಂದ ಬಂದದ್ದು, ರಾಜ್ಯದಿಂದ ಬಂದದ್ದು. ಇದರ ಜೊತೆಗೆ ಮುಖ್ಯ ಅಂದರೆ ಪತ್ರಿಕೋದ್ಯಮ ಕೂಡ. ಕರ್ನಾಟಕದ ಅತ್ಯಂತ ಹೆಸರಾದ, ಅತ್ಯಂತ ಪ್ರಾಚೀನವಾದಂಥ ಹಳೆಯದಾದಂಥ ಪತ್ರಿಕೆ ಸಮೂಹ ಏನಿದೆಯೋ, ಸಂಯುಕ್ತ ಕರ್ನಾಟಕ ಸಮೂಹ, ಅದರ ಅಧ್ಯಕ್ಷರಾಗಿದ್ದಾರೆ. ಸೊ ಪತ್ರಿಕೋದ್ಯಮ ಗೊತ್ತು, ಶಿಕ್ಷಣ ಗೊತ್ತು, ಕಾಯ್ದೆ ಗೊತ್ತು, ಸಮಾಜ ವ್ಯವಹಾರ ಗೊತ್ತು. ಇದೆಲ್ಲದರ ಜೊತೆಗೆ ತ್ರಿಮಸ್ತರನ್ನು ಸೇರಿಸ್ಕೊಂಡು ಬೆಳೆಸ್ಕೊಡುವಂಥ ಇದು ಬಹಳ ಮುಖ್ಯ. ಈ ಮಾತನ್ನು ನಾನು ಹೇಳಬೇಕಾಗುತ್ತೆ. ಸುಮ್ಮನೆ ನಾವು ತುಂಬ ಜಗಳ ಆಡ್ತೀವಿ. ನನಗೆ ಇತ್ತೀಚೆಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಿಗೆ ಕೊಟ್ಟಾಗ ಮೊದಲ ಶಂಕರಾಚಾರ್ಯರ ಬಗ್ಗೆ ಒಂದು 8 ದಿವಸ ಮಾತಾಡಿದೆ. ಅದಾದಮೇಲೆ ರಾಮಸ್ವಾಮಿ ಅವ್ರು ಕೇಳಿದ್ರು, ಯಾರ ಬಗ್ಗೆ ಮಾತಾಡ್ತೀರಿ ಮುಂದೆ ಅಂತ. ಅವರೇ ಕೊಟ್ಬಿಟ್ರು.
ಹೋದ್ರಿ ಇದನ್ನು ಮಧ್ವಾಚಾರ್ಯ ಬಗ್ಗೆ ಮಾತಾಡಲಿ, ಅದ್ರ ಬಗ್ಗೆ ಒಂದು 8 ದಿವಸ ಮಾತಾಡಿದೆ. ಅದಾದಮೇಲೆ ರಾಮಾನುಜಾಚಾರ್ಯ ಬಗ್ಗೆ 8 ದಿವಸ ಮಾತಾಡಿದೆ. ನನ್ನ ಸ್ನೇಹಿತರು ವೀಣಾ ಬನ್ನಂಜೆ ನಾನು ಫೋನ್ ಮಾಡಿ, ಸರ್ ನಿಮ್ದು ಯಾವುದು ಅಂತ ಕೇಳಿದ್ರು. ಆ 3 ಕೇಳಿದ್ಮೇಲೆ ನಿಮ್ದು ಯಾವುದು ಅಂತ ಕೇಳಿದ್ರು. ನಂದು 3 ಅಂತ ಹೇಳಿದೆ. ಯಾಕಂದ್ರೆ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ಮಾತಿಗೋಸ್ಕರ ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳೋದಲ್ಲ. ಆ 3 ಮಹನೀಯರ ಜೀವನ ಚರಿತ್ರೆಗಳನ್ನ ಸರಿಯಾಗಿ ಓದೋದಕ್ಕೊಂದು ಅವಕಾಶ ಆಯಿತು ಲಕ್ಷ ನನಗೆ. ಆ 3 ಓದಿದಾಗ ಅನಿಸ್ತು, 3 ನಿಲ್ಲಿಸ್ಕೊಬಿಟ್ಟು 3 ಮಂದಿ ಮುಂದೆ ಅಡ್ಡ ನಮಸ್ಕಾರ ಮಾಡ್ಬೇಕು. ಎಂತಿಂಥವ್ರು ಎಲ್ಲರೂ. ಒಂದು ಮಾತನ್ನ ನೆಹರು ಹೇಳ್ತಾರೆ, ಗಾಂಧಿಯಷ್ಟು ದೊಡ್ಡವನಲ್ಲದ ಯಾವನೂ ಗಾಂಧಿ ಬಗ್ಗೆ ಮಾತಾಡಲಾರ ಅಂತ. ಗಾಂಧಿಯಷ್ಟು ಎತ್ತರಕ್ಕೆ ಇರಲಂತವ್ರು ಯಾರೂ ಗಾಂಧಿ ಬಗ್ಗೆ ಮಾತಾಡೋಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಾವು 3 ಜನ ಮಹನೀಯರು ಎತ್ತರಕ್ಕೆ ಹೋಗಲಾರದೆ ಅವ್ರ ಬಗ್ಗೆ ಮಾತಾಡ್ತೀವಲ್ಲ, ಎಷ್ಟು ತಪ್ಪಾಗ್ಬಿಡುತ್ತಲ್ಲ. ಅದು ನಾನು ಹೇಳೋದು 3 ನಮಗೆ ಪ್ರಾತಸ್ಮರಣೀಯ, 3 ಪಟ್ಟು ಬೆಳಗವು. ನಾನು ಯಾವಾಗಲೂ ಹೇಳೋದು ಇಷ್ಟೇನೆ. ಕೆಲವರು ಹೇಳ್ತಾರೆ ಅವರು ಅದೇ ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯೆ ಮಾಡಿದ್ರು, ಬೇರೆ ಬೇರೆ ಮಾಡಿದ್ರು. ತಪ್ಪೇನಿದೆ? ಈಗ ಲಕ್ಷ್ಮೀನಾರಾಯಣ ಭಟ್ರು ಕಗ್ಗದ ಬಗ್ಗೆ ಬರೆದಿದ್ದಾರೆ, ಬೇಕಾದಷ್ಟು ಬರೆದಿದ್ದಾರೆ. ಇನ್ಯಾರು ಬರೆದಿದ್ದಾರೆ, ನಟೇಶ್ ಬರೆದಿದ್ದಾರೆ, ನಾನು ಬರೀತಾ ಇದ್ದೀನಿ. ನಾನು ನೋಡೋ ದೃಷ್ಟಿನೇ ಬೇರೆ ಅಲ್ವಾ? ಹಾಗಾದ್ರೆ 3 ವೈರಿಗಳ ನಾವು ಅಲ್ಲ, 3 ಮತಗಳು. ಆದರೆ ಹೆಸರೇ ಇರ್ತದೆ ಮತ ಅಂದ್ರೆ ನನ್ನ ಅಭಿಪ್ರಾಯ ಅಂತ ಅಷ್ಟೇ. ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯ ಬರೆದ್ರು. ಒಂದು ಮಾತನ್ನು ನಾವು ನೆನಪಿಟ್ಕೋಬೇಕಾದದ್ದು, ಸುಮ್ಮನೆ ಜಗಳಾಡ್ತೀವಿ, ನಾವು ಅರ್ಥವೇ ಇಲ್ಲ. ಈಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದು ಮಹಾಕಾವ್ಯಕ್ಕೆ ಮಾತ್ರ 10 ಆಯಾಮಗಳಿರೋದಕ್ಕೆ ಸಾಧ್ಯ ಇದೆ. ಒಂದು ಅತ್ಯಂತ ಪ್ರಯೋಜನವಿಲ್ಲದಂಥ ಬರಹ ಇದ್ದರೆ ಅದಕ್ಕೊಂದೇ ಅರ್ಥ. ಅದಕ್ಕೆ ಹೇಳ್ತಾರೆ, ಒಂದೇ ಅರ್ಥ ಇರೋದಾದರೆ ಅದು ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ ಆಗೋಕ್ಕೆ ಸಾಧ್ಯ, ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಅತ್ಯಂತ ಗಹನವಾದದ್ದು ಕ್ಲಾಸಿಕ್ ಮಹಾಕಾವ್ಯ ಅಂತಿದ್ರೆ ಅದಕ್ಕೆ 10 ಆಯಾಮಗಳು. ನನ್ನ ನೆನಪಿದೆ, ಅದಕ್ಕೆ ಸಾಕ್ಷಿಯಾಗಿದ್ದವು ನಾನು. ಇದು ಹೇಳ್ಬಿಡ್ತೀನಿ, ನಿಮ್ಮೊಳಗೆ ತೊಂದರೆ ಇಲ್ಲ. ಬೇಂದ್ರೆಯವರು ಮುಗಳಿಯವರ ಹತ್ರ ಮಾತಾಡ್ತಾ ಇದ್ರು. ಮುಗಳಿಯವರು ಒಂದು ರಾಜಾಜಿನಗರದಲ್ಲಿ ನಮ್ಮ ಸ್ಕೂಲ್ ಹತ್ರ ಇದ್ದವರು. ಮಾತಾಡ್ತಾ ಇರ್ಬೇಕಾದ್ರೆ ಮುಗಳಿಯವರು ಕೇಳಿದರು, ಬೇಂದ್ರೆಯವರೇ ನಿಮ್ಮ 4 ತಂತಿಗೆ ಒಂದು ಸ್ವಲ್ಪ ಅರ್ಥ ಬರೆದು ಬಿಡಬೇಕು, ನೀವೇ ಹೇಳ್ಬಿಡ್ಬೇಕು ಅರ್ಥ ಅದನ್ನು. ಯಾಕಂದರೆ ಭಾಳ ಮಂದಿಗೆ ಅರ್ಥ ಆಗೋದಿಲ್ಲ. ನಾನು ನೀನು ಆನು ತಾನು 4 ತಂತಿ, ಏನು ಆನು ತಾನು ಏನಿದು, ನಾನು ನೀನು ಅರ್ಥ ಆಗುತ್ತೆ, ನೀವು ಸ್ವಲ್ಪ ಬರೆಸ್ಬಿಡ್ಬೇಕು ಅಂತ. ತಕ್ಷಣ ಬೇಂದ್ರೆಯವರು, ಮುರಳಿ MA ಪಾಸ್ ಆಗಿರಲಿಲ್ಲ ನೀವು ಅಂದರು. MA ಪಾಸ್ ಆಗಿರಲಿಲ್ಲ ಅಂದರು. ಹಾಗೇನಿಲ್ಲ ಸರ್, PhD ಆಗಿದೆ. ನೀವೇ ಬರೀರಿ, ನಾನೇ ಬರೀಬೇಕು ಅಂದರು. ಅಲ್ಲ, ನಾ ಬರೆದ್ರೆ ನಿಮ್ದು ಹೆಂಗೆ ಆಗ್ತದೆ? ಎಷ್ಟು ಚಂದ ಮಾತು ಬೇಂದ್ರೆ ಹೇಳಿದ್ದಂದ್ರೆ, ನಿಮಗನ್ಸಿದ್ದನ್ನು ನೀವು ಬರೀರಿ, ಅವ್ರಿಗನ್ಸಿದ್ದನ್ನು ಅವ್ರು ಬರೀರಿ, ಅವ್ರಿಗನ್ಸಿದ್ದು ಅವ್ರು ಬರೀರಿ. ಹಿಂಗೆ 16 ಜನ 16 ರೀತಿ ಬರೆದ್ರೆ ನಾನು ಕಾವ್ಯ ಬರೆದು ಸಾರ್ಥಕ ಆಯಿತು. ಇದೆಂಥ ದೊಡ್ಡ ಮಾತು. ಅದಕ್ಕೆ ಒಂದೇ ಅರ್ಥ ಇರೋದಾದ್ರೆ PUC ಟೆಕ್ಸ್ಟ್ ಬುಕ್ ಕೂಡ ಆಗಲ್ಲ, ಅದು SSLC ಟೆಕ್ಸ್ಟ್ ಬುಕ್ ಆಗಲ್ಲ. ಹಾಗೆ ಈ ಉಪನಿಷತ್ತುಗಳು, ವೇದಗಳು, ಬ್ರಹ್ಮಸೂತ್ರಗಳು ಕ್ಲಾಸಿಕ್ಸ್ ಇವತ್ತಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇನ್ನು 5000 ವರ್ಷ ಹೋದ ಮೇಲೆ ಮತ್ತೊಬ್ಬ ಮಹನೀಯ ಯಾರೋ ಬಂದು ಅದಕ್ಕೊಂದು ಬೇರೆ ವ್ಯಾಖ್ಯಾನ ಬರೀಬೋದು. ಮತಗಳ ಬೇರೆ ಆದರೆ ನಾವು ವ್ಯಕ್ತಿಗಳ ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ನೋಡಿ, ಸಂತೋಷ ಆಗುತ್ತೆ ನನಗೆ. ದತ್ತ ಅವರು ಹೇಳಿದರು ನಾನು JDSನವನು, ಇವರು BJPಯವರು. ಆದರೆ ವ್ಯಕ್ತಿಶಃ ಇಬ್ಬರು ಬಹಳ ಸ್ನೇಹಿತರು ಅಲ್ವಾ? ಅಂದ್ರೆ ನಾನು ಈ ಪ್ರಶ್ನೆ ಕೇಳೋದಿಷ್ಟೇನೆ, ನಾನು ನೋಡುವಂಥ ದೃಷ್ಟಿ ಬೇರೆ ಆದರೆ ವೈಯಕ್ತಿಕವಾಗಿ ಯಾಕೆ ಭಿನ್ನ ಆಗಬೇಕು? ಈ ಕಲ್ಪನೆಯನ್ನು ಗಟ್ಟಿಯಾಗಿ ಒಪ್ಕೊಂಡವ್ರು ಅಶೋಕ್ ಹಾರನಹಳ್ಳಿಯವರು. ಅದಕ್ಕೆ ಅವ್ರು ಮೆಚ್ಕೋತೀನಿ. ಈ 3 ಜನರನ್ನು ದಯವಿಟ್ಟು ನಾವೆಲ್ಲ ಕೂಡಬೇಕಾಗಿದೆ, ಒಂದಾಗಬೇಕಾಗಿದೆ. ನಮ್ಮಲ್ಲಿರುವಂಥ ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಾನಗಳು ಬೇರೆ ಆಗ್ಬೋದು, ಅದರ ಬ್ರಾಹ್ಮಣ್ಯ ಬೇರೆ ಆಗಲಿಲ್ಲ ಅನ್ನೋದು ಗೊತ್ತಾಗಬೇಕು. ಅದರಿಂದ ಅದನ್ನು ಇಟ್ಕೊಂಡು ಬೆಳೆಸಲ್ಪಟ್ಟಿದ್ದಾರೆ, ನಾಯಕತ್ವದ ಗುಣಗಳಿದ್ದಾರೆ. ಇನ್ನೊಂದು ನಮ್ಮದು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಅವ್ರು ಹೇಳಿದ ಹಾಗೆ, ಕಾಲ ಹೋದ ಹಾಗೆ ಇಂಗ್ಲೀಷಲ್ಲಿ ಜರ್ಮನ್ ಸೈಕಾಲಜಿಸ್ಟ್ ನಾನು ತುಂಬ ಬೇಕಾದವನು, ಕೋಲ್ಬರ್ಗ್ ಅಂತ. ಕೋಲ್ಬರ್ಗ್ ಅವನು ಹೇಳ್ತಾನೆ, ಇವತ್ತು ನಮ್ಮ ನೈತಿಕತೆ, ನಮ್ಮ ಧರ್ಮ ಅಂತ ಏನು ಹೇಳ್ತೀವೋ, ಇಟ್ ಈಸ್ ಮೋರ್ ಆಫ್ ಚೈಲ್ಡ್ಸ್ ಫಿಯರ್ ಆರ್ ಸೋಷಿಯಲ್ ಕನೆಕ್ಟೆಡ್ನೆಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಇಂಟರ್ನಲ್ ಇಂಟಿಗ್ರಿಟಿ ಅಂತ 3 ಮಾತು ಹೇಳ್ತಾರೆ. ಒಂದು, ಬಾಲ್ಯದಲ್ಲಿ ಹೆದರಿಕೆ ಇರ್ತದೆ ಮಕ್ಕಳಿಗೆ, ಬೆಳೆದ ಹಾಗೆ ಸೋಷಿಯಲ್ ಕಮಿಟ್ಮೆಂಟ್, ಸೋಷಿಯಲ್ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೋಬೇಕು. ಕೊನೆಗೆ ಇಂಟರ್ನಲ್ ಇಂಟಿಗ್ರಿಟಿ ಅಂತ ಆ ಮಾತನ್ನು ಹೇಳ್ತಾನೆ. ಈ ಒಂದು 100 ವರ್ಷದ ಹಿಂದೆ ಇಂಟರ್ನಲ್ ಇಂಟಿಗ್ರಿಟಿ ಬಹಳ ಮುಖ್ಯ ಆಗಿದೆ, ವೈಯಕ್ತಿಕ ನಂಬಿಕೆಗಳು ಬಹಳ ಮುಖ್ಯ ಆಗಿದೆ, ಬಹಳ ಗಟ್ಟಿ ಇತ್ತು. ಆಗಿನ ಕಾಲದಲ್ಲಿ ಅವ್ರು ಹೀಗೆ ಮಾಡ್ಕೊಂಡು ಹೀಗೆ ಮಾಡಬೇಕು.
ಶ್ರಾದ್ದ ಕರ್ಮಗಳನ್ನು ಹೀಗೆ ಮಾಡಬೇಕು, ಈ ಪೂಜೆಯನ್ನು ಹೀಗೆ ಮಾಡಬೇಕು. ನಿಮ್ಗೆ ನೆನಪಿರ್ಬೇಕು, ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜ ಅಜ್ಜಿ ನೀವು ನೋಡಿದ್ದಿದ್ರೆ ಆ ಕಾರ್ಯಕ್ರಮ ಮಾಡೋದಿದ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅದು ಹೇಗಾಗಬೇಕು ಹಾಗೆ ಮಾಡಬೇಕು. ಇವತ್ತು ಅದೆಷ್ಟಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ನಾವು. ಮೊದಲಿನ ಕಾಲದ ಇಂಟರ್ನಲ್ ಇಂಟಿಗ್ರಿಟಿ ಕಮ್ಮಿ ಆಗಿದೆ. ಈ ಮೋರ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್ ಮಾಡಬೇಕಪ್ಪ, ಮಾಡದಿದ್ರೆ ಏನು ಅನ್ಕೋತಾರೋ ಜನ, ಅಪ್ಪನ ಶ್ರಾದ್ದನೆ ಮಾಡಲ್ಲ ಇವನು ಅನ್ಕೋತಾರೆ ಅಂತ ಹೇಳಿ ಮಾಡುವಂಥ ಪ್ರಸಂಗ. ಮತ್ತು ಯಾರನ್ನೋ ಕರೆಸ್ಬಿಡೋದು. ನೀವು ನೋಡಬೇಕು, ಪೂಜೆ ಮಾಡ್ತಿರ್ಬೇಕಾದ್ರೆ ಪುರೋಹಿತ ಹೇಳ್ತಿರ್ತಾರೆ ಇದಮ್ ನಮ್ಮಮ್ಮ ಇದಮ್ ನಮ್ಮಮ್ಮ. ನಾ ಹೇಳ್ಬೇಕಾದ್ರೆ ಇದಮ್ ನಮ್ಮಮ್ಮ ಅಂತ ಅವರೇ ಹೇಳ್ತಿರ್ತಾರೆ. ಅದನ್ನು ಹೇಗೂ ಅವ್ರದ್ದಲ್ಲ, ಇದಮ್ ನಮ್ಮ ನಂದಲ್ಲ ಅಂತ ಹೇಳ್ಬೇಕು. ಪುರೋಹಿತರದಂತೂ ಅಲ್ಲ, ಅದರಿಂದ ಅವ್ರು ಹೇಳಿದ ಸರಿ, ನಾನು ಹೇಳ್ಬೇಕು ಇದಮ್ ನಮ್ಮಮ್ಮ ಅಂತ. ಇದು ಗೊತ್ತೂ ಇಲ್ಲ ನನಗೆ ಹೇಳಬೇಕು ಅಂತ. ಆದ್ದರಿಂದ ನಾನು ಸುಮ್ಮನೆ ಮೂಕ ಪರೀಕ್ಷೆಯಾಗಿ ಆಗಿ ಕೂತ್ಕೊಂಡಿರ್ತೀನಿ. ಇದು ಸೋಷಿಯಲ್ ಕಮಿಟ್ಮೆಂಟ್ಸ್ ಎಲ್ಲ ಮಾಡ್ತಿರೋದು. ಚೈಲ್ಡ್ಸ್ ಫಿಯರ್ ಇದು ಬಹಳ ಮುಖ್ಯ. ಅರ್ಧ ಹೆದರಿಕೆಯಿಂದ ನಾವು ಮಾಡ್ತಾ ಇದ್ದೀವಿ. ಈ 3 ಹಂತಗಳನ್ನು ಯಾವಾಗ ದಾಟ್ತೇವೋ ಆಗ ಧರ್ಮದ ಸಾಫಲ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಅದಾಗಬೇಕಾದ್ರೆ ಒಂದು ಕ್ರಾಂತ ದೃಷ್ಟಿ ಬೇಕಾಗುತ್ತೆ, ಒಂದು ವಿಶಾಲವಾದ ದೃಷ್ಟಿ ಬೇಕಾಗುತ್ತೆ. ಆ ವಿಶಾಲವಾದ ದೃಷ್ಟಿ ಅಶೋಕ್ ಅವರಿಗಿದೆ. ಯಾಕಂದರೆ ಅವರಿರುವಂಥ ವ್ಯವಸ್ಥೆ, ಅವರು ಕಲಿತಂಥ ಜ್ಞಾನ, ಮಾಡಿದಂಥ ಕರ್ತವ್ಯ ಇವೆಲ್ಲವೂ ಎತ್ತರದಲ್ಲಿರೋದ್ರಿಂದ ಸಣ್ಣತನ ಬರೋದಿಲ್ಲ ಅಂತ ಹೇಳಿದೆ. ಅದು ಹಾಗೆ ತಗ್ಗದಲ್ಲಿ ಹೇಳಿದ್ನಲ್ಲ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ನಾನು ದತ್ತ ಅವರ ಮಾತು ಹೇಳಿದ ಮಾತನ್ನು ಅನುಮೋದಿಸಬೇಕು. ನಾನು ಇರುವಂಥ ಎಲ್ಲ ಅಭ್ಯರ್ಥಿಗಳನ್ನು ನೋಡಿದ್ದೇನೆ, ಅಂತ ಪರಿಚಯ ಇದೆ. ಅದನ್ನು ನೋಡಿ ನಾನು ಮೇಷ್ಟ್ರಾದವನ್ನ, ನಾವೆಲ್ಲ ಪ್ರೋಗ್ರೆಸ್ ಕಾರ್ಡ್ ಇಟ್ಕೊಂಡು ನೋಡೋರು, ನಾವೆಲ್ಲ ಪ್ರೋಗ್ರೆಸ್ ಕಾರ್ಡ್ ಇಟ್ಕೊಂಡು ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನೋಡಬೇಕಾದವನ್ನ. ಆ ರೀತಿ ಮೇಷ್ಟ್ರಾಗಿ ಯಾವುದೇ ಪೂರ್ವಭಾವಿ ಕಲ್ಪನೆಗಳಿಲ್ಲದೆ ಎಲ್ಲ ಅಭ್ಯರ್ಥಿಗಳನ್ನು ಮುಂದೆ ಇಟ್ಕೊಂಡು ನೋಡಿದಾಗ ನಮ್ಮ ಸಮುದಾಯಕ್ಕೆ ಯಾರು ಸೂಕ್ತ ಮಾರ್ಗದರ್ಶನ ಕೊಡಬಹುದು ಅಂತ ನೋಡಿದಾಗ ನಾನು ಖಂಡಿತವಾಗಿ ಹೇಳಬೇಕಾದದ್ದು ಅದು ಅಶೋಕ್ ಹಾರ್ನಹಳ್ಳಿಯವ್ರ ಮಾತು. ಯಾರು ಆಗಲೇ ಮಾಳವಿಕ ಅವ್ರು ಚೆನ್ನಾಗಿ ಹೇಳಿದಾಗೆ ಅವಿರೋಧವಾಗಿ ಆಗಬೇಕಾಗಿತ್ತು. ಯಾಕಂದರೆ ವಿರೋಧ ಯಾಕೆ, ಒಳ್ಳೆಯದಕ್ಕೆ ಯಾಕೆ ವಿರೋಧ ಆಗಬೇಕಾಗಿತ್ತು, ಅದು ಆಗಿಲ್ಲ. ಈ ಪ್ರಜಾಪ್ರಭುತ್ವದ ಕಾಲ ಆದ್ದರಿಂದ ನಂಬರ್ ಮುಖ್ಯ ಆಗ್ತದೆ. ನಾವೀಗ ಬೇರೆ ಕಡೆ ಆಗ್ತಿರುವಂಥದ್ದು, ಬೆಳಗಾಮಲ್ಲಿ ಆಗುವಂಥದ್ದು, ಬೆಂಗಳೂರಲ್ಲಿ ಆಗುವಂಥ ಇಲೆಕ್ಷನ್ ಸಲುವಾಗಿ ಉತ್ತರ ಕರ್ನಾಟಕದಲ್ಲಿ ಶಿವಮೊಗ್ಗ ಎಲ್ಲ 19ನೇ ತಾರೀಕು ಅನಿಸುತ್ತೆ, 12ನೇ ತಾರೀಕು, ಇಲ್ಲಿ 21, 19. ಅದರಿಂದ ನಾವು ಆರಿಸಿ ಬರ್ತಾರೆ ಬಿಡಿ, ಅಶೋಕ್ ಅವ್ರು ಹೇಗಿದ್ರು ಆರಿಸಿ ಬರ್ತಾರೆ ಅಂತ ಸುಮ್ಮನೆ ಕೂತ್ರೆ ಆಗೋಲ್ಲ. ನಮ್ಗೆ ಗೊತ್ತಿರೋರಿಗೆ ನಾವು ಹೇಳಬೇಕಾಗುತ್ತೆ, ಬಾಯಿ ಬಿಟ್ಟು ಹೇಳಬೇಕಾಗುತ್ತೆ. ಬಾಯಿ ಬಿಟ್ಟು ಹೇಳಿ ನೋಡಿ, ಯಾಕಂದರೆ ಒಳ್ಳೆಯವರು ಆರಿಸಿ ಬರೋದು ನಮ್ಮ ಒಳ್ಳೆಯದಕ್ಕೆ. ಅವ್ರು ಬರೆದಿದ್ದಾರೆ, ಮ್ಯಾನಿಫೆಸ್ಟೋ ಥರ ಮಾಡಿದ್ದಾರೆ. ನಾನು ಏನು ಮಾಡಬೇಕಂತಿದ್ದೀನಿ, ಆರಿಸಿ ಬಂದರೆ ಏನು ಮಾಡಬೇಕು ಅಂತ ಬರೆದಿದ್ದಾರೆ. ತುಂಬ ಖಂಡಿತ ಇದು ನಂಬಿಕೆ ಇದೆ, ಅದಾಗತ್ತೆ ಅಂತ. ಅದ್ರ ಜೊತೆಗೆ ನನ್ನೊಂದು ವಿನಂತಿ ಇದೆ ಅಶೋಕ್ ಅವರೇ, ತಾವು ಹಾಕಿದ್ದೀರಿ, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀರಿ, ಇದೊಂದು ನಂದೊಂದು ವಿನಂತಿ ಇದೆ ಅದರೊಳಗೆ. ನಾನು ಮೇಷ್ಟ್ರಿಗಿರಿ ಬಿಡೋಕ್ಕಾಗಲ್ಲ. ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಯಾಕಂದರೆ ತಾವು ಗಮನಿಸಬೇಕು, ಮಕ್ಕಳಲ್ಲಿ ಸಂಸ್ಕೃತಿ ಕೊಡಬೇಕಾದ್ರೆ ಆ ವಯಸ್ಸಿಗೆ ಕೊಡಬೇಕು. ಬೆಳೆದ ಮೇಲೆ ಕೊಡೋಕ್ಕಾಗಲ್ಲ. ಸಸಿ ಸಣ್ಣದಿದ್ದಾಗ ಕಡ್ಡಿ ಕೊಟ್ಟಾಗ ಸೀದಾ ಹೋಗುತ್ತೆ ಮರ, ಅದೇ ಸೊಟ್ಟ ಹೋಗುತ್ತೆ. ನಾನು ಮೊನ್ನೆ ಒಬ್ರು ಬಂದಿದ್ರು ನನ್ನ ಕಡೆ, ಯಾರೋ ಬಂದು ನನ್ನ ಮಗನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ. ಯಾಕೆ ಅಂತ ಭಾಳ ಹೊರಟಾರೆ ಸರ್, ನನಗೆ ತಿರ್ಗಾ ಮುರುಗ ಬೈತಾನೆ, ಅಪ್ಪನ ಹೊಡೆಯೋಕೆ ಹೋಗ್ತಾನೆ, ಹಾಗೆಲ್ಲ ಆಗಿದ್ದಾನೆ, ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ. ಎಷ್ಟು ವಯಸ್ಸು ಅಂತ ಕೇಳಿದೆ. 32 ಸರ್ ಅಂತ. ನಾನೇ 3-2 ಇದ್ದಾಗ ಮಾಡಬೇಕಾಗಿತ್ತು, ಅದು 32ಕ್ಕೆ ಮಾಡಿದ್ರೆ ಆಗೋಲ್ಲ. ಯಾಕೆ ಹೇಳ್ತೀನಿ ಅಂದಾಗ, ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಕಲಿಸ್ಬೇಕಾದದ್ದು ಡಿಗ್ರಿ ಆದ್ಮೇಲೆ ಮಾಡಿದರೆ ಉಪಯೋಗ ಇಲ್ಲ. ಅದನ್ನು ಪ್ರಾಥಮಿಕ ಹಂತದಲ್ಲೇ ಮಾಡಬೇಕು. ಆ ಮೌಲ್ಯಗಳನ್ನು ಹಾಕುವ ಕೆಲಸ ಶಾಲೆಗಳಲ್ಲಿ ಆಗಬೇಕು. ಆಗೋದಕ್ಕೋಸ್ಕರ ದಯವಿಟ್ಟು ಶಾಲೆಗಳನ್ನು ಮಾಡಿ. ತಾವು ಗಮನಿಸಿದ್ದೀರಿ, ಬೇರೆ ಎಲ್ಲ ಸಮುದಾಯದ ಜನ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, 100 ಸಂಸ್ಥೆಗಳನ್ನು ಕಟ್ಟಿದ್ದಾರೆ, 16,000 ಜನರು ಕೆಲಸ ಕೊಟ್ಟಿದ್ದಾರೆ. ಅದರ ಜೊತೆಗೆ ತಮ್ಮ ಸಂಸ್ಕೃತಿ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಸಮಾಜ ಇನ್ನು 25 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ಗಟ್ಟಿ ಆಗಬೇಕಾದ್ರೆ ನಾನು ಈಗಿನಿಂದಾನೇ ಪೂರ್ವ ಪ್ರಾಥಮಿಕ ಹಂತದಿಂದಾನೇ ಶುರು ಮಾಡಬೇಕು. ನನ್ನ ನೆನಪಿದೆ, ನಮ್ಮ ಅಜ್ಜ ಮಾಡಿದಂಥ ದೊಡ್ಡ ಕೃಪೆ ನನಗೆ ಮಾಡಿದ್ದು. ನನಗೆ ಗುರುಕುಲಕ್ಕೆ ಹಾಕಿದ 6 ವರ್ಷ ಕಲ್ಕೊಂಡು ಹೋಗು ಅಂತ. ನಾನು ಬೈಕೊಂಡೇ ಹೋದದ್ದು, ಪ್ರೀತಿಯಿಂದ ಹೋದದ್ದಲ್ಲ. ಬೆಳಿಗ್ಗೆ 3:30-4 ಗಂಟೆಗೆ ಎದ್ದು, ಧಾರವಾಡ ಚಳಿ, ಮಳೆ ಬೇರೆ, 4 ತಿಂಗಳು ಅವಾಗ ಸೈಕಲ್ ಹೊಡ್ಕೊಂಡು ಹೋಗ್ಬೇಕು ಗುರುಗಳ ಮನೆಗೆ. ಹೋಗಿ ಕೂತ್ಕೋಬೇಕು, ಒದ್ದೆ ಪಂಚೆ, ಬಾವಿ ಮೇಲೆ ನೀರು ಎಳ್ಕೊಂಡು ಸ್ನಾನ ಮಾಡಬೇಕು.
ನಾವು ಸಣ್ಣವರು ಆದ್ದರಿಂದ ನಾವು ನೀರು ಹೇಳ್ಕೊಳ್ಳೋ ಪೋಷ್ ಇರಲಿಲ್ಲ. ಇಬ್ಬರು ಸೀನಿಯರ್ ಹುಡುಗರು ಇರೋರು, ಅವರೊಂಥರ ಸ್ಯಾಡಿಸ್ಟ್ ಇದ್ದಂಗೆ. ಹುಡುಗರು ಬಂದರೆ ಬಲೆ ಖುಷಿ ಅವ್ರಿಗೆ. ಬಾರ ಕೂಡಿಸ್ಬಿಟ್ಟು ಎಳೆದು ತಲೆ ಮೇಲೆ ತಣ್ಣೀರು ಸುರಿಬೇಕು. ಧಾರವಾಡದ ತಣ್ಣೀರು ಸುರಿದ್ರೆ ಏನಾಗ್ತದೆ ಗೊತ್ತಿದೆ, ಮೈಯೆಲ್ಲ ಲಟಕಟಿಸಿ ಹೋಗ್ಬೇಕು. ಆ ಒದ್ದೆ ಪಂಚೆ ಉಟ್ಕೊಂಡು ಕೂತ್ಕೋಬೇಕು ಗುರುಗಳ ಮುಂದೆ. ಅವರು ತಾಮ್ರ ಚೆಂಬು ಒಂದು ಲೋಟ ಇಟ್ಕೊಂಡು ಕೂತಿರೋರು ಮುಂದೆ ಕೂತ್ಕೊಂಡು ಅನ್ಬೇಕು. ಅನ್ನುವಾಗ ಒಂಚೂರದೇನಾದರೂ ಉಚ್ಚಾರಣೆ ದೋಷ ಆಯಿತು ಅಂದರೆ, ಅಲ್ಲಿವರೆಗೂ ತುಂಬ ಚಂದ ಇದ್ದಂಥ ನಮ್ಮ ಗುರುಗಳು ಒಂದು ಚೂರು ಉಚ್ಚಾರಣೆ ದೋಷ ಆದ ತಕ್ಷಣ ಆ ಚೆಂಬ ನೀರು ತೊಗೊಂಡು ಮುಖಕ್ಕೆ ಕುಗ್ಗಿ ಬಿಡೋದು. ಇನ್ನೊಂದು ಸ್ನಾನ ಮಾಡಬಹುದು. ನಮಗೆ ಸ್ನಾನದ ಹೆದರಿಕೆ, ಮತ್ತೊಂದು ತಣ್ಣೀರು ಸ್ನಾನ ಮಾಡಬೇಕು. ಅಷ್ಟೇ ಅಲ್ಲ, ಆ ಬಾವಿ ಕಟ್ಟೆ ಮೇಲೆ ಹುಣಸೆಹಣ್ಣು ಇಟ್ಟಿದ್ದೀನಿ, ನಾಲಿಗೆ ಉಜ್ಕೊಂಬ, ಉಚ್ಚಾರಣೆ ಸ್ಪಷ್ಟ ಬರ್ತಾ ಇಲ್ಲ. ಎಷ್ಟು ತಿದ್ದೋದು ಸರ್ ನಮ್ಮನ್ನು. ನನ್ನ ನೆನಪಿದೆ, ಪೇಜಾವರ್ ಶ್ರೀಗಳು ಬರಬೇಕು, ಆಗಿನ ಕಾಲ ಭಂಡಾರಕೆರೆ ಸ್ವಾಮಿಗಳು ಬರಬೇಕು, ನಮ್ಮ ಕಾಂಪಿಟೇಷನ್ ಮಾಡಬೇಕು. ನಾನು ಅನಿಸುತ್ತೆ ಯಾಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದುಂಟು. ಅವಾಗ ನಾನು ಗುರುಗಳಿಗೆ ಕೇಳಿದೆ, ಗುರುಗಳೇ ನೀವೆಲ್ಲರೂ ಉಪನಿಷತ್ ಬಾಯ್ಪಾಠ ಮಾಡಿಸ್ತೀವಿ, ನಾನು ಬಾಯಿಗೆ ಬರುತ್ತೆ ಉಪನಿಷತ್ತು, ಅದ್ರ ಏನು ಪ್ರಯೋಜನ, ಅರ್ಥ ಆಗಲಿಲ್ಲಲ್ಲ ಅಂದೆ. ಎಷ್ಟು ಚಂದ ಹೇಳಿದ್ರೆ ಗೊತ್ತಾ, ಮೊದಲು ಕಂಠಪಾಠ ಮಾಡ್ಕೊ, ಆಮೇಲೆ ತಾನೇ ಹೃದಯ ಪಾಠ ಆಗ್ತದೆ ಎಂದು. ಎಷ್ಟು ಒಳ್ಳೆ ಮಾತದು. ಅದು ಅಂದ್ಕೊಂಡೆ ನನಗೇನು ಪ್ರಯೋಜನ ಅಂತ. ಆದರೆ ಮುಂದೆ ನಾನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಮೆಂಬರ್ ಆಗಿದ್ದಾಗ ಒಂದು ಆರ್ಟಿಕಲ್ ಬರೆಯೋಕೆ ಕೊಟ್ಟರು ನನಗೆ, ಹ್ಯೂಮನ್ ಎಕ್ಸಲೆನ್ಸ್ ಬರೀರಿ ಅಂತ. ಬರದೇ ಹರಿದು ಹಾಕಿದೆ, ಸರಿ ಆಗಲಿಲ್ಲ. ಊಟ ಆದ್ಮೇಲೆ ಮನೆ ಟ್ಯಾರೇಸ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೆ ನಾನು. ಮಾಡುವಾಗ ನೋಡಿ, ಚಿಕ್ಕನ್ ತಿನ್ನಿಬಿದ್ದೇನೆ ಚೂಡಾರಟ್ಟ ಅಂತ ತಕ್ಷಣ ಯಾವುದೋ ಒಂದು ಬಾಯಿಗೆ ಬಂತು, ಛಾಂದೋಗ್ಯದ ಮಾತು ಬಾಯಿಗೆ ಬಂತು. ಯದೇವ ವಿದ್ಯೆಯ ಕರೋತಿ ಶ್ರುದ್ಧಯ ಉಪನಿಷದ ತದೇವ ವೀರ್ಯವಂತರ ಭವತಿ ಅಂತ ಉಪನಿಷತ್ ಮಾತು ತಕ್ಷಣ ಬಂದ ತಕ್ಷಣ ನಾನು ಅದನ್ನು ಕೂತ್ಕೊಂಡು ಏನು ಹೇಳ್ತಾರೆ ಇವರು ಅಂತ ಬರದೆ. ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಒಂದು ಆರ್ಟಿಕಲ್ ಆಗಿತ್ತು, ತುಂಬ ಮೆಚ್ಚುಗೆ ಆಯಿತು. ನಾನು ಹೇಳಿದೆ, ಗುರುಗಳು ಹೇಳಿದ ಸರಿ ಆಯಿತು, ಕಂಠಪಾಠ ಆಗಿದ್ದರೆ ಬಾಲ್ಯದಲ್ಲಿ ಮುಂದೆ ಹೃದಯ ಪಾಠ ಆಗ್ತದೆ ಅಂತ. ಆದ್ದರಿಂದ ನನಗೆ ಅಪೇಕ್ಷೆ ಇರೋದಷ್ಟೇನೆ, ನಮ್ಮ ಗುರುಕುಲಗಳ ಸ್ವಲ್ಪ ಉದಾಹರಣೆ ಆಗಬೇಕು. ಅಲ್ಲಿ ಮಂತ್ರಪಾಠ ಆಗಬೇಕು ಹುಡುಗರಿಗೆ, ಬರೀ ಬಾಯ್ಪಾಠ ಮಾಡೋದಷ್ಟೇ ಅಲ್ಲ, ಅದರ ಅರ್ಥ ಹೇಳಬೇಕು. ಬನ್ನಂಜಿಯವ್ರು ಹೇಳ್ತಾ ಇದ್ರು, ನಮ್ಮ ಹುಡುಗರಿಗೆ ನಾವು ಕಲಿಸ್ದೆ ಹೋದರೆ ಅವ್ರನ್ನ ನಮ್ಮ ಸಂಸ್ಕೃತಿ ಪರಿಚಯರನ್ನಾಗಿ ಮಾಡಿಬಿಡ್ತೀವಲ್ಲ ಅಂತ. ಅದಕ್ಕೆ ನನಗೆ ಅಶೋಕ್ ಅವ್ರಿಗೆ ಒಂದು ವಿನಂತಿ ಅಷ್ಟೇ, ಒಂದು ಬ್ರಾಹ್ಮಣ ಸಂಘ ಬ್ರಾಹ್ಮಣತ್ವ ಉಳ್ಕೋಬೇಕಾದ್ರೆ ಏನು ಬೇಕು ಅಂತ ಮುಖ್ಯ ನೋಡಬೇಕು. ಅದು ಉಳಿಸೋಕ್ಕೋಸ್ಕರ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ, ಕೊನೆಯದಾಗಿ ಮಾಳವಿಕ ಅವ್ರು ಹೇಳಿದ ಹಾಗೆ ಇನ್ನು ಸ್ವಲ್ಪ ಒಂದು ತಿಂಗಳಾದ್ಮೇಲೆ ಮತ್ತೊಂದು ಸಲ ಭೇಟಿಯಾಗೋಣ ಅವರನ್ನು ಅಭಿನಂದನೆ ಮಾಡೋದಕ್ಕೆ ಅಂತ ಹೇಳ್ತಾ, ಅದಾಗೋದಕ್ಕೆ ನಾವೆಲ್ಲರೂ ಕಾರಣರಾಗೋಣ ಅಂತ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ.